ಪ್ರೀತಿಯ ದೇವಜನರೇ, ತಪಸ್ಸು ಕಾಲದ 4ನೇ ದಿನಕ್ಕೆ ನಿಮಗೆಲ್ಲ ಸ್ವಾಗತ. ಇಂದು ನಾವು ಮಾತನಾಡಲಿರುವ ವಿಷಯ ದೇವರ ಪ್ರೀತಿ. ದೇವರ ಪ್ರೀತಿ ಎಂಬುದು ಅಗಾಧವಾದುದು, ಯಾರಿಂದಲೂ ವರ್ಣಿಸಲು ಸಾಧ್ಯವಾಗದು. ಇದಕ್ಕೆ ಬೇರೆ ಸರಿಸಾಟಿಯೇ ಇಲ್ಲ, ಸಮಾನಾರ್ಥಕ ಪದನೂ ಇಲ್ಲ. ಯಾಕಂದರೆ ದೇವರು ಎಂದರೆ ಪ್ರೀತಿ, ಇಷ್ಟು ಮಾತ್ರ ಹೇಳಬಲ್ಲದು. ಸಂತ ಯೋಹಾನರು 4ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೇಳುತ್ತಾರೆ, ಪ್ರೀತಿಸದವನು ದೇವರನ್ನು ಬಲ್ಲವನಲ್ಲ, ಏಕೆಂದರೆ ದೇವರು ಪ್ರೀತಿ ಸ್ವರೂಪಿ. ಯಾರಿಗೆ ಪ್ರೀತಿ ಗೊತ್ತಿಲ್ವೋ ಅವರಿಗೆ ದೇವರೇ ಗೊತ್ತಿಲ್ಲ ಅಂತ ನಾವು ಹೇಳ್ಬೋದು. ದೇವರ ಪ್ರೀತಿಯನ್ನು ಹೆಚ್ಚಾಗಿ ಅಪ್ರೇರಿತ ಪ್ರೀತಿ ಎಂದು ಹೇಳುತ್ತಾರೆ. ಅಂದರೆ ಇದು ಅನ್ಇನ್ಫ್ಲುಯೆನ್ಸ್ಡ್ ಲವ್, ಸ್ವಯಂ ಪ್ರೇರಿತ. ಯಾವುದೇ ಮನುಷ್ಯರ ಯಾವುದೇ ಆಕರ್ಷಣೆಯಿಂದ, ಗುಣದಿಂದ ಅದನ್ನು ಹೊಂದಿ ದೇವರ ಪ್ರೀತಿ ಅಲ್ಲ. ಬದಲಾಗಿ ಯಾವುದೇ ಆಕರ್ಷಣೆ ಇಲ್ಲದಿದ್ದರೂ, ಹೇಗೇ ಇದ್ದರೂ ದೇವರ ಪ್ರೀತಿ ನಮಗೆ ಅದು ಸ್ವಂತ ಅಂತ ಹೇಳ್ಬೋದು. ನಾವು ಪ್ರೀತಿಸಲು ನಾವು ಯೋಗ್ಯರಾಗಿದ್ದೇವೋ, ಒಳ್ಳೆಯವರಾಗಿದ್ದೇವೋ ಎಂಬುದು ಮುಖ್ಯವಲ್ಲ. ಮನುಷ್ಯರ ಕಡೆಯಿಂದ ಯಾವುದೇ ಕಾರಣ ಅಥವಾ ಪ್ರಚೋದನೆ ಇಲ್ಲದೆ ದೇವರು ತನ್ನ ಸ್ವಂತ ಇಷ್ಟದ ಮೇರೆಗೆ ನಮ್ಮನ್ನು ಪ್ರೀತಿಸುತ್ತಾನೆ. ಇದು ಮುಕ್ತ ಮತ್ತು ಸ್ವಯಂ ಪ್ರೇರಿತ, ಫ್ರೀ ಅಂಡ್ ಸ್ಪಾಂಟೇನಿಯಸ್ ಲವ್. ದೇವರ ಪ್ರೀತಿಯು ಸಂಪೂರ್ಣವಾಗಿ ಮುಕ್ತವಾಗಿದೆ. ಅದು ಯಾವುದೇ ನಿಯಮಗಳಿಗೆ ಅಥವಾ ಷರತ್ತುಗಳಿಗೆ ಒಳಪಟ್ಟಿಲ್ಲ. ಆತನು ತನ್ನ ಪ್ರೀತಿಯನ್ನು ಪ್ರಕಟಿಸಲು ನಿರ್ಧರಿಸಿದನು ಸಾರ್ವಭೌಮ ಇಚ್ಛೆ, ಅಂದರೆ ಸಾವರೆನ್ ವಿಲ್. ದೇವರ ಪ್ರೀತಿಯು ಆತನ ಸಾರ್ವಭೌಮ ಇಚ್ಛೆ ಮತ್ತು ಸ್ವಭಾವದ ಆಧಾರದ ಮೇಲೆ ನಿಂತಿದೆ. ಅಂದರೆ ಆತನು ದೇವರು, ಆತನು ಪ್ರೀತಿಯಾಗಿರುವುದರಿಂದ ನಮ್ಮನ್ನು ಸಂಪೂರ್ಣವಾಗಿ ಪ್ರೀತಿಸುತ್ತಾನೆ. ತ್ಯಾಗಪೂರ್ಣ ಪ್ರೀತಿ, ಇದು ಅಗಾಪೆ ಲವ್. ಅಂದರೆ ಇದು ನಿಷ್ಕಲ್ಮಶ, ತ್ಯಾಗಪೂರ್ಣ ಮತ್ತು ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸದ ಪ್ರೀತಿಯಾಗಿದೆ. ದೇವರು ನಮ್ಮನ್ನು ಪ್ರೀತಿಸುತ್ತಾನೆ. ಆತನು ಪ್ರೀತಿಯ ಸ್ವರೂಪನಾಗಿದ್ದಾನೆ. ಈ ಪ್ರೀತಿಯು ನಮ್ಮ ಅರ್ಹತೆಯನ್ನು ಅವಲಂಬಿಸಿಲ್ಲ, ಬದಲಾಗಿ ದೇವರ ಅಪ್ರೇರಿತ, ಮುಕ್ತ ಮತ್ತು ಸಾರ್ವಭೌಮ ಇಚ್ಛೆಯಾಗಿದೆ. 1 ಕೊರಿಂಥಿಯರಿಗೆ ಬರೆದ ಪತ್ರದಲ್ಲಿ 13ನೇ ಅಧ್ಯಾಯ 4-7 ಪ್ರೀತಿಯ ಅತ್ಯುನ್ನತ ಗುಣಗಳನ್ನು ಎತ್ತಿ ತೋರಿಸುತ್ತದೆ. ತಾಳ್ಮೆ, ದಯೆ, ಸ್ವಾರ್ಥರಹಿತ ಮತ್ತು ಕ್ಷಮೆ. ಇದು ಕೇವಲ ಭಾವನೆಯಲ್ಲ, ಬದಲಾಗಿ ತ್ಯಾಗದ ಕ್ರಿಯೆ. ಇತರರ ಒಳಿತನ್ನು ಬಯಸಿ, ಅಸೂಯೆ ಪಡದೆ, ಸತ್ಯದಲ್ಲಿ ಆನಂದಿಸಿ, ಎಲ್ಲವನ್ನೂ ಸಹಿಸಿಕೊಳ್ಳುವ ದೈವಿಕ ಪ್ರೀತಿಯನ್ನು ಇದು ಒತ್ತಿ ಹೇಳುತ್ತದೆ. ಪ್ರೀತಿಯು ತಾಳ್ಮೆಯುಳ್ಳದ್ದು ಮತ್ತು ದಯೆಯುಳ್ಳದ್ದು. ಇದು ಇತರರ ತಪ್ಪುಗಳನ್ನು ಸಹಿಸಿಕೊಳ್ಳುವ ಮತ್ತು ನಿರಂತರವಾಗಿ ದಯೆ ತೋರುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಅಸೂಯೆ ಮತ್ತು ಅಹಂಕಾರವಿಲ್ಲದ ಪ್ರೀತಿ. ಪ್ರೀತಿಯು ಹೊಟ್ಟೆಗಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ ಅಥವಾ ಉಬ್ಬಿಕೊಳ್ಳುವುದಿಲ್ಲ. ಇದು ಸ್ವಾರ್ಥವನ್ನು ಮೀರಿ ನಿಲ್ಲುತ್ತದೆ. ಕ್ಷಮಿಸುವ ಮನೋಭಾವ. ಪ್ರೀತಿಯು ಸಿಟ್ಟುಗೊಳ್ಳುವುದಿಲ್ಲ ಮತ್ತು ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಇದು ಯಾವಾಗಲೂ ಕ್ಷಮಿಸುತ್ತದೆ. ಸತ್ಯಕ್ಕೆ ಜಯ ನೋಡಿ ಸಂತೋಷ ಪಡುತ್ತದೆ. ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ. ಸಹನೆ ಮತ್ತು ನಂಬಿಕೆ. ಪ್ರೀತಿಯು ಎಲ್ಲವನ್ನೂ ಅಡಗಿಸಿಕೊಳ್ಳುತ್ತದೆ, ನಂಬುತ್ತದೆ, ನಿರೀಕ್ಷಿಸುತ್ತದೆ ಮತ್ತು ಸಹಿಸಿಕೊಳ್ಳುತ್ತದೆ. ಕ್ರಿಸ್ತನು ನಮಗಾಗಿ ತೋರಿದ ಪ್ರೀತಿಯನ್ನು ಅನುಕರಿಸಲು ನಮಗೆ ಕರೆ ನೀಡುತ್ತದೆ. ಸ್ವಾರ್ಥವನ್ನು ತ್ಯಜಿಸಿ ಪವಿತ್ರಾತ್ಮನ ಸಹಾಯದಿಂದ ಇತರರನ್ನು ಪ್ರೀತಿಸಲು ಮತ್ತು ಸೇವೆ ಮಾಡಲು ಇದು ಪ್ರೇರೇಪಿಸುತ್ತದೆ. ಪ್ರೀತಿಯು ತಾಳ್ಮೆಯುಳ್ಳದ್ದು, ದಯೆಯುಳ್ಳದ್ದು, ಅಸೂಯೆ ಮತ್ತು ಅಹಂಕಾರವಿಲ್ಲದ್ದು, ಕ್ಷಮಿಸುವ ಮನೋಭಾವವುಳ್ಳದ್ದು, ಸತ್ಯಕ್ಕೆ ಜಯಪಡುವಾಗ ಸಂತೋಷ ಪಡುವುದು, ಸಹನೆ ಮತ್ತು ನಂಬಿಕೆಯುಳ್ಳದ್ದು. ಸಂತ ಯೋಹಾನನು ಬರೆದ ಅಧ್ಯಾಯದಲ್ಲಿ 3ನೇ ಅಧ್ಯಾಯ 16ನೇ ವಾಕ್ಯ ಬೈಬಲ್ನ ಅತ್ಯಂತ ಪ್ರಮುಖ ವಚನಗಳಲ್ಲಿ ಒಂದು. ಇದು ದೇವರ ಅಪಾರ ಪ್ರೀತಿ, ಯೇಸು ಕ್ರಿಸ್ತನ ತ್ಯಾಗ ಮತ್ತು ಮಾನವ ಕುಲಕ್ಕೆ ದೊರಕುವ ನಿತ್ಯ ಜೀವದ ಭರವಸೆಯನ್ನು ಎತ್ತಿ ಹಿಡಿಯುತ್ತದೆ. ದೇವರು ಜಗತ್ತನ್ನು ಎಷ್ಟು ಪ್ರೀತಿಸಿದನೆಂದರೆ ನಂಬುವವನು ನಾಶವಾಗದೆ ಶಾಶ್ವತ ಜೀವನವನ್ನು ಹೊಂದಲು ತನ್ನ ಏಕೈಕ ಮಗನನ್ನೇ ನೀಡಿದನು. ದೈವಿಕ ಪ್ರೀತಿ. ದೇವರು ಕೇವಲ ಪ್ರೀತಿಯನ್ನು ಹೇಳುವುದು ಮಾತ್ರವಲ್ಲ, ಅದನ್ನು ತೋರಿಸುತ್ತಾನೆ. ಪಾಪದಲ್ಲಿದ್ದ ಮಾನವ ಕುಲವನ್ನು ರಕ್ಷಿಸಲು ಆತನು ತನ್ನ ಮಗನನ್ನು ಕೊಡುವಷ್ಟು ಪ್ರೀತಿಸಿದನು. ತ್ಯಾಗದ ಕೊಡುಗೆ. ಯೇಸು ಕ್ರಿಸ್ತನನ್ನು ಸಿಲುಬೆಯ ಮೇಲೆ
ಬಲಿ ನೀಡುವುದು ದೇವರ ಪ್ರೀತಿಯ ಅತಿ ದೊಡ್ಡ ಸಾಕ್ಷಿಯಾಗಿದೆ. ವಿಶ್ವಾಸದ ಮಾರ್ಗ ರಕ್ಷಣೆ ಪಡೆಯಲು ಕೇವಲ ಯೇಸುವಿನಲ್ಲಿ ನಂಬಿಕೆ ಇರುವುದು ಅವಶ್ಯಕ. ನಿತ್ಯ ಜೀವದ ಭರವಸೆ. ಯೇಸುವನ್ನು ನಂಬುವವರು ನಾಶವಾಗದೆ ಶಾಶ್ವತವಾದ ಜೀವನವನ್ನು ಪಡೆಯುತ್ತಾರೆ. ದೇವರ ಪ್ರೀತಿಯು ಅನಿರ್ಬಂಧಿತ, ಶಾಶ್ವತ, ಸಾರ್ವಭೌಮ, ಅಪರಿಮಿತ, ಬದಲಾಗದ, ಪವಿತ್ರ ಮತ್ತು ಕೃಪೆಯುಳ್ಳದ್ದಾಗಿದೆ. ಈ ದೈವಿಕ ಪ್ರೀತಿಯು ಮಾನವನ ಪ್ರೀತಿಯಂತೆ ಕ್ಷಣಿಕವಲ್ಲ. ಇದು ನಮ್ಮ ನಡೆನುಡಿ ಅಂದರೆ ಆಕ್ಷನ್ಸ್ ಅಥವಾ ಅರ್ಹತೆಯ ಮೇಲೆ ಅವಲಂಬಿತವಾಗಿರದೆ ದೇವರ ಸ್ವಭಾವದಿಂದಲೇ ಉಕ್ಕಿ ಹರಿಯುತ್ತದೆ. ದೇವರ ಪ್ರೀತಿಯು ಶಾಶ್ವತವಾಗಿದೆ, ಇಟರ್ನಲ್. ಇದು ಆದಿ ಅಂತ್ಯವಿಲ್ಲದ ಪ್ರೀತಿ, ಎಂದಿಗೂ ಬದಲಾಗದ ಮತ್ತು ಶಾಶ್ವತವಾಗಿ ಉಳಿಯುವ ಪ್ರೀತಿ. ದೇವರ ಪ್ರೀತಿ ಸಾರ್ವಭೌಮವಾಗಿದೆ. ದೇವರು ತಾನು ಇಷ್ಟಪಟ್ಟವರನ್ನು ಪ್ರೀತಿಸುತ್ತಾನೆ. ಆತನ ಪ್ರೀತಿಯು ಆತನ ಸ್ವಂತ ಚಿತ್ತಕ್ಕೆ ಒಳಪಟ್ಟಿದೆ. ದೇವರ ಪ್ರೀತಿಯು ಅಪರಿಮಿತವಾಗಿದೆ, ಇನ್ಫಿನಿಟ್ ಲವ್. ಆತನ ಪ್ರೀತಿಯು ಅಳತೆಗೆ ಮೀರಿದ್ದು, ಮಿತಿ ಇಲ್ಲದ್ದು. ದೇವರ ಪ್ರೀತಿಯು ಬದಲಾಗದಂಥದ್ದು, ಅಂದರೆ ಇಮ್ಯೂಟೇಬಲ್. ಪರಿಸ್ಥಿತಿಗಳು ಬದಲಾದರೂ ದೇವರ ಪ್ರೀತಿಯು ಎಂದಿಗೂ ಕಡಿಮೆಯಾಗುವುದಿಲ್ಲ ಅಥವಾ ಬದಲಾಗುವುದಿಲ್ಲ. ದೇವರ ಪ್ರೀತಿಯು ಪವಿತ್ರವಾಗಿದೆ, ಹೋಲಿ ಲವ್. ಇದು ಪರಿಪೂರ್ಣ, ಶುದ್ಧ ಮತ್ತು ಪಾಪರಹಿತ ಪ್ರೀತಿಯಾಗಿದೆ. ದೇವರ ಪ್ರೀತಿಯು ಕೃಪೆಯುಳ್ಳದ್ದಾಗಿದೆ, ಗ್ರೇಷಿಯಸ್. ನಮಗೆ ಅರ್ಹತೆ ಇಲ್ಲದಿದ್ದರೂ ದೇವರು ತನ್ನ ಪ್ರೀತಿಯನ್ನು ಉಚಿತವಾಗಿ ನೀಡುತ್ತಾನೆ. ಸಂತ ಯೋಹಾನನು ತನ್ನ ಪವಿತ್ರ ಗ್ರಂಥದಲ್ಲಿ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಹೇಳುವಾಗಿ ತನ್ನ ಸ್ವಂತ ಮಗನನ್ನೇ ನಮಗೆ ಕೊಟ್ಟಿದ್ದಾರೆ. ಖಂಡಿತವಾಗಲೂ ನಾವೆಷ್ಟೊಂದು ಏನ್ ಹೇಳ್ಬೇಕು, ಬ್ಲೆಸ್ಡ್ ಪೀಪಲ್ ಅಂತ ಹೇಳ್ಬೇಕಲ್ವಾ ನಿಜವಾಗಿ. ಯಾಕಂದ್ರೆ ಯಾರು ಈ ರೀತಿ ಪ್ರೀತಿ ತೋರಿಸಲಿಕ್ಕೆ ಸಾಧ್ಯ ಪ್ರಿಯರೇ? ಖಂಡಿತವಾಗಲೂ ನಮ್ಮ ಯೇಸು ನಮಗಾಗಿ ತನ್ನ ಜೀವವನ್ನೇ ಬಲಿ ಕೊಟ್ಟಿದ್ದಾರೆ. ಆ ಕ್ರೂಜೆಯ ಮೇಲೆ ತನ್ನ ಜೀವವನ್ನೇ ನಮಗಾಗಿ ಬಲಿ ಕೊಟ್ಟಿದ್ದಾರೆ. ನಾವೇನು ಕೇಳಿದೆವಾ? ಇಲ್ಲ. ಆದರೆ ಪಾಪದಲ್ಲಿ ನಾವು ಇರಬಾರದು. ಪಾಪದಿಂದ ಸ್ವರ್ಗಕ್ಕೆ ನಾವು ಹೋಗಬೇಕು, ದೇವರ ಹತ್ತಿರ ನಾವು ಹೋಗಬೇಕು ಎಂದು ತನ್ನದೇ ಪ್ರಾಣವನ್ನು ನಮಗಾಗಿ ಕೊಟ್ಟಿದ್ದಾರೆ. ತನ್ನ ರಕ್ತವನ್ನು ನಮಗಾಗಿ ಸುರಿಸಿದ್ದಾರೆ. ಆ ದೇವರಿಗೆ ನಾವೆಷ್ಟೊಂದು ಕೃತಜ್ಞತೆ ಹೇಳಬೇಕು, ನಾವೆಷ್ಟು ಕೃತಜ್ಞರಾಗಿರಬೇಕು. ನಿಜವಾಗಲೂ ದೇವರ ಪ್ರೀತಿ ಅಗಾಧವಾದುದು. ಈ ಪ್ರೀತಿಗೆ ನಮ್ಮನ್ನು ಅರ್ಹರನ್ನಾಗಿ ಮಾಡಿದ ಆ ಯೇಸು ಕ್ರಿಸ್ತರಿಗೆ ಯಾವಾಗಲೂ ಮಹಿಮೆಯಾಗಲಿ. ಆಮೆನ್.